TV9 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಅಮೀನ್ ಹೊಸೂರ್, ಯಾದಗಿರಿ ಜಿಲ್ಲಾ ಪ್ರತಿನಿಧಿ. ಯಾದಗಿರಿ ನಗರದಲ್ಲಿ 108 ಸಮಸ್ಯೆಗಳಿದ್ದಾವೆ. ಎಲ್ಲೆಂದರಲ್ಲಿ ಚರಂಡಿ ಜಾಮ್ಗಳಾಗಿದ್ದಾವೆ, ರಸ್ತೆ ಮೇಲೆ ಗುಂಡಿಗಳು ಬಿದ್ದಾವೆ, ಜೊತೆಗೆ ಎಲ್ಲೆಂದರಲ್ಲಿ ಜನ ಕಸವನ್ನು ಬಿಸಾಕ್ತಾರೆ. ಆದರೆ ಇವೆಲ್ಲ ಸಮಸ್ಯೆಗಳಿಗೆ ಮುಕ್ತಿ ಹಾಡಬೇಕೆನ್ನುವಂಥ ಉದ್ದೇಶಕ್ಕಾಗಿ ಯಾದಗಿರಿ ಜಿಲ್ಲಾಧಿಕಾರಿಗಳಂತ ರಾಹುಲ್ ಪಾಂಡ್ವೆ ಅವರು ಯಾದಗಿರಿ ನಗರದ ಸಿಟಿ ರೌಂಡ್ಸನ್ನು ಈಗ ಆರಂಭ ಮಾಡಿದ್ದಾರೆ. ಕಳೆದ 3-4 ದಿನಗಳಿಂದ ಪ್ರತಿನಿತ್ಯ ಬೆಳಗ್ಗೆ ಒಂದೊಂದು ವಾರ್ಡ್ಗಳಿಗೆ ಭೇಟಿ ನೀಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಪ್ರತಿನಿತ್ಯ ಬೆಳಗ್ಗೆ 6 ಗಂಟೆಯಿಂದನೇ ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೆ ಅಂದರೆ 2 ಗಂಟೆಗಳ ಕಾಲ ನಿರಂತರವಾಗಿ ಒಂದೊಂದು ವಾರ್ಡ್ಗಳಿಗೆ ಸಂಚಾರ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಪ್ರತಿಯೊಂದು ವಾರ್ಡಿಗೆ ಹೋಗಿ ಅಂದರೆ ಇವತ್ತು ಒಂದು ವಾರ್ಡಿಗೆ ಹೋಗಿ ಆ ಒಂದು ವಾರ್ಡ್ನಲ್ಲಿರುವಂಥ ಪ್ರತಿಯೊಂದು ಸಮಸ್ಯೆಯನ್ನು ಆಲಿಸುವಂಥ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಸಾರ್ವಜನಿಕರು ಏನೇನು ದೂರನ್ನು ಕೊಡ್ತಿದ್ದಾರೆ, ಏನೇನು ಸಮಸ್ಯೆಗಳನ್ನು ಹೇಳ್ಕೊಡ್ತಾರೆ, ಆ ಎಲ್ಲ ಸಮಸ್ಯೆಗಳಿಗೆ ಸ್ಥಳದಲ್ಲಿ ಸಾಧ್ಯವಾದಷ್ಟು ಸ್ಥಳದಲ್ಲೇ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸ ಮಾಡ್ತಾರೆ. ಇದಕ್ಕೆ ಯಾದಗಿರಿ ಜಿಲ್ಲಾಧಿಕಾರಿಗಳು ತಮ್ಮ ಜೊತೆಗೆ ಯಾದಗಿರಿ ನಗರಸಭೆ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ. ಪ್ರತಿಯೊಂದು ವಾರ್ಡ್ಗಳಿಗೆ ಹೋಗಿ ಅಲ್ಲಿ ಇರುವಂಥ ಸಮಸ್ಯೆಗಳನ್ನು ಕೇಳಿ, ಜೊತೆಗೆ ಅಲ್ಲಿ ತಮ್ಮ ಜೊತೆಗೆ ಕರ್ಕೊಂಡು ಹೋಗುವಂಥ ನಗರಸಭೆ ಅಧಿಕಾರಿಗಳಿಗೆ ಅಲ್ಲಿಯೇ ಸ್ಥಳದಲ್ಲೇ ಸೂಚನೆ ಕೊಡುವಂಥ ಕೆಲಸ ಮಾಡ್ತಾರೆ. ತಕ್ಷಣಕ್ಕೆ ಪರಿಹಾರ ಆಗುವಂಥ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಕೊಡುವಂಥ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಒಂದರಿಂದ ಒಂದು ವಾರದ ಒಳಗೆ ಆಗುವಂಥ ಏನಾದರೂ ಸಮಸ್ಯೆಗಳಿದ್ದಾವೆ ಅಥವಾ ಸಮಸ್ಯೆನ ಬಗೆಹರಿಸುವಂಥ ಏನಿದ್ದರೆ ಅಂಥ ಸಮಸ್ಯೆಗಳನ್ನು ಸ್ಥಳದಲ್ಲಿರುವಂಥ ನಗರಸಭೆ ಅಧಿಕಾರಿಗಳಿಗೆ ಸೂಚನೆ ಕೊಡುವಂಥ ಕೆಲಸ ಮಾಡ್ತಿದ್ದಾರೆ. ಜಿಲ್ಲಾಧಿಕಾರಿಗಳು ಇವತ್ತು ಒಂದು ವಿಸಿಟ್ ಹೋದ ನಂತರ ಮತ್ತೆ ನಗರಸಭೆ ಅಧಿಕಾರಿಗಳು ಆ ಸಮಸ್ಯೆನ ಫಾಲೋಅಪ್ ಮಾಡ್ತಿದ್ದಾರೆ. ಸಮಸ್ಯೆನ ಬಗೆಹರಿಸುವಂಥ ಕೆಲಸಕ್ಕೆ ಈಗ ಮುಂದಾಗ್ತಿರುವಂಥದ್ದು. ಯಾಕಂದರೆ ಪ್ರಮುಖವಾಗಿ ಯಾದಗಿರಿ ನಗರದ ಬಹುತೇಕ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿದ್ದಾವೆ. ಆ ಗುಂಡಿಗಳನ್ನು ಮುಚ್ಚುವ ಕೆಲಸಕ್ಕೆ ಅಧಿಕಾರಿಗಳು ಈಗ ಮುಂದಾಗಿರುವಂಥದ್ದು. ಜೊತೆಗೆ ಯಾದಗಿರಿ ನಗರದ ಪ್ರಮುಖ ಕಡೆಗಳಲ್ಲಿ ಕಸವನ್ನು ಹಾಕಿದ್ದಾರೆ. ಆ ಒಂದು ಕಸವನ್ನು ವಿಲೇವಾರಿ ಮಾಡುವಂಥ ಕೆಲಸಕ್ಕೆ ಈಗ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಇದು ಪ್ರಮುಖವಾಗಿ ಈ ಒಂದು ಸಿಸ್ಟಮ್ ಬದಲಾವಣೆ ಆಗಿರುವಂಥದ್ದು ಪ್ರಮುಖ ಕಾರಣ ಏನಂದರೆ ಯಾದಗಿರಿ ಜಿಲ್ಲಾಧಿಕಾರಿಗಳೇ ಖುದ್ದು ಅವರು ನಗರ ಸಂಚಾರವನ್ನು ಮುಂದುವರಿಸ್ತಿರುವಂಥದ್ದು. ಈಗಾಗಲೇ ಸಾಕಷ್ಟು ವಾರ್ಡ್ಗಳಿಗೆ ಹೋಗಿದ್ದಾರೆ. ಜೊತೆಗೆ ಯಾದಗಿರಿ ಜಿಲ್ಲಾ ಕ್ರೀಡಾಂಗಣಕ್ಕೆ ಸಹಿತ ಹೋಗಿ ಅಲ್ಲಿರುವಂಥ ಸಮಸ್ಯೆಗಳನ್ನು ಆಲಿಸುವಂಥ ಕೆಲಸ ಮಾಡಿದ್ದಾರೆ. ಜೊತೆಗೆ ಕ್ರೀಡಾಪಟುಗಳಿಗೆ ಯಾವ ರೀತಿ ಅನಾನುಕೂಲ ಆಗ್ತಿದೆ, ಏನೇನು ಅನುಕೂಲಗಳು ಬೇಕು ಅವೆಲ್ಲವೂ ಸಹಿತ ಈಗ ಸಾಲ್ವ್ ಮಾಡೋಕ್ಕೆ ಜಿಲ್ಲಾಧಿಕಾರಿಗಳು ಮುಂದಾಗಿರುವಂಥದ್ದು. ಪ್ರತಿಯೊಂದು ವಾರ್ಡ್ಗಳಿಗೆ ಹೋಗಿ ಅಲ್ಲಿ ಕುಡಿಯೋ ನೀರಿನ ಸಮಸ್ಯೆ, ಚರಂಡಿ ಸಮಸ್ಯೆ, ರಸ್ತೆ ಸಮಸ್ಯೆ, ಈ ರೀತಿ ಸಮಸ್ಯೆಗಳನ್ನು ಜನರಿಂದ ಕೇಳುವಂಥ ಕೆಲಸ ಮಾಡ್ತಿದ್ದಾರೆ. ಜನರಿಂದ ಕೇಳಿ ನಗರಸಭೆ ಅಧಿಕಾರಿಗಳಿಗೆ ಸೂಚನೆ ಕೊಡುವಂಥ ಕೆಲಸ ಮಾಡ್ತಿದ್ದಾರೆ. ಜಿಲ್ಲಾಧಿಕಾರಿಗಳ ಜೊತೆ ಇಡೀ ನಗರಸಭೆಯ ತಂಡವೇ ಅವ್ರ ಜೊತೆ ಹೋಗಿ ಅಲ್ಲಿ ತಕ್ಷಣವೇ ಅಂದರೆ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಕೆಲಸಕ್ಕೆ ಈಗ ಮುಂದಾಗಿರುವಂಥದ್ದು. ಇದು ಒಂದು ರೀತಿ ಯಾದಗಿರಿ ನಗರಕ್ಕೆ ಒಂದು ರೀತಿ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಒಂದು ಉದ್ದೇಶ ಜಿಲ್ಲಾಧಿಕಾರಿಗಳಲ್ಲಿ ಇರುವಂಥದ್ದು. ಖುದ್ದು ಜಿಲ್ಲಾಧಿಕಾರಿಗಳಿಗೆ ಸ್ಥಳಕ್ಕೆ ಹೋಗ್ತಿರೋ ಕಾರಣಕ್ಕಾಗಿ ಜನರಲ್ಲಿ ಒಂದು ಹೊಸ ಭರವಸೆ ಸಹಿತ ಈಗ ಹುಟ್ಕೊಂಡಿರುವಂಥದ್ದು. ಯಾಕಂದರೆ ಜಿಲ್ಲಾಧಿಕಾರಿಗಳು ಕೇವಲ ಕಚೇರಿಯಲ್ಲಿ ಕೂತ್ಕೊಳ್ತಾರೆ, ಬೇರೆ ಬೇರೆ ಕಡೆ ತಾಲೂಕು ಕೇಂದ್ರಗಳಿಗೆ ಅಷ್ಟೇ ಹೋಗ್ತಾರೆ ಅನ್ನೋಂಥದ್ದು ಜನರಲ್ಲೇ ನಂಬಿಕೆ ಇತ್ತು. ಆದರೆ ಈಗ ಯಾದಗಿರಿ ಜಿಲ್ಲಾಧಿಕಾರಿಗಳಾದಂಥ ರಾಹುಲ್ ಪಾಂಡ್ವೆ ಅವರು ಖುದ್ದು ಅವರೇ ಪ್ರತಿಯೊಂದು ವಾರ್ಡ್ಗಳಿಗೆ ಹೋಗಿ ಸಮಸ್ಯೆ ಆಲಿಸುವಂಥ ಕೆಲಸ ಮಾಡ್ತಿದ್ದಾರೆ. ಎಲ್ಲೆಲ್ಲಿ ಫುಟ್ಪಾತನ್ನು ಎನ್ಕ್ರೋಚ್ ಮಾಡಿದರೆ ಅಂಥವನ್ನು ತೆರವು ಮಾಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಮೇಜರ್ ಸಮಸ್ಯೆ ಏನಂದರೆ ಕಸ ವಿಲೇವಾರಿ ಮತ್ತು ಜೊತೆಗೆ ರಸ್ತೆ ಮೇಲಿರುವಂಥ ಗುಂಡಿಗಳನ್ನು ಆ ಒಂದು ಪಾಯಿಂಟ್ಗಳನ್ನು ನೋಟ್ ಮಾಡಿಕೊಂಡು ಜಿಲ್ಲಾಧಿಕಾರಿಗಳು ಹೋಗಿ ಅಲ್ಲಿ ಸಮಸ್ಯೆನ ಬಗೆಹರಿಸುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಇದು ಸಾರ್ವಜನಿಕರು ಒಂದು ರೀತಿ ಸಾರ್ವಜನಿಕರು ಸಹಿತ ಒಂದು ಪ್ರಶಂಸೆ ಕೂಡ ವ್ಯಕ್ತಪಡಿಸಿದ್ದಾರೆ. ಖುದ್ದು ಜಿಲ್ಲಾಧಿಕಾರಿಗಳಿಗೆ ಬಂದು ನಮ್ಮ ಹತ್ರ ಅಂದರೆ ನಮ್ಮ ಓಣಿ ನಮ್ಮ ಬಡಾವಣೆಗೆ ಬಂದು ನಮ್ಮ ಸಮಸ್ಯೆನ ಆಲಿಸ್ತಿದ್ದಾರೆ ಅಂದರೆ ಒಂದು ರೀತಿ ಸಾರ್ವಜನಿಕರು ಪ್ರಶಂಸೆ ಕೂಡ ವ್ಯಕ್ತಪಡಿಸ್ತಾರೆ. ಯಾಕಂದರೆ ಸಾಕಷ್ಟು ಬಾರಿ ಒಂದು ರೀತಿ ಒಂದು ವಾರ್ಡ್ನಲ್ಲಿ ಅಥವಾ ಒಂದು ಬಡಾವಣೆಯಲ್ಲಿ ಚರಂಡಿ ಸಮಸ್ಯೆನೋ ಕುಡಿಯೋ ನೀರಿನ ಸಮಸ್ಯೆ ಏನಾದರೂ ಇದ್ದರೆ 10 ಬಾರಿ ನಗರಸಭೆ ಅಧಿಕಾರಿಗಳಿಗೆ ಸ್ಥಳೀಯರು ಮನವಿ ಕೊಡುವಂಥ ಕೆಲಸ ಮಾಡ್ತಾರೆ. ಆದರೆ ಮನವಿಗಳಿಗೆ ಅಧಿಕಾರಿಗಳು ಸ್ಪಂದಿಸೋದಿಲ್ಲ, ಒಂದೊಂದು ಬಾರಿ ಸ್ಪಂದಿಸೋದಿಲ್ಲ. ಸೊ ಹಾಗಾಗಿ ಜಿಲ್ಲಾಧಿಕಾರಿಗಳಿಗೆ ಖುದ್ದು ಈ ಸ್ಥಳಕ್ಕೆ ಹೋಗಿ ವಾರ್ಡ್ಗಳಿಗೆ ಹೋಗಿ ಬಡಾವಣೆಗಳಿಗೆ ಹೋಗಿ ಸಮಸ್ಯೆನೇ ಕೇಳ್ತಿದ್ದಾರೆ. ಇದು ಜನರಲ್ಲಿ ಒಂದು ಹೊಸ ಭರವಸೆನೇ ಮೂಡಿದೆ. ತಮ್ಮ ಸಮಸ್ಯೆಗಳು ಇತ್ಯರ್ಥ ಆಗುತ್ತೆ, ಬಗೆಹರಿತೀವಿ ಅನ್ನೋಂಥದ್ದು ವಿಶ್ವಾಸ ಕೂಡ ಈಗ ಮೂಡಿರುವಂಥದ್ದು. ಯಾದಗಿರಿ ಜಿಲ್ಲಾಧಿಕಾರಿಗಳು ಪ್ರತಿಯೊಂದು ವಾರ್ಡ್ಗಳಿಗೆ ಭೇಟಿ ಕೊಟ್ಟು ಅಲ್ಲಿರುವಂಥ ಸಮಸ್ಯೆಗಳನ್ನು ಆಲಿಸ್ತಿದ್ದಾರೆ. ಇದು ಒಂದು ರೀತಿ ಉತ್ತಮ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂದರೆ ಇದಕ್ಕೂ ಮುಂಚಿತವಾಗಿ ಈ ರೀತಿಯ ಕಾರ್ಯ ಯಾವ ಜಿಲ್ಲಾಧಿಕಾರಿಗಳು ಮಾಡಿರಲಿಲ್ಲ. ಯಾದಗಿರಿ ಜಿಲ್ಲೆಯಾಗಿ ಸುಮಾರು 16 ವರ್ಷ ಕಳೆದಿದೆ. 16 ವರ್ಷಗಳಲ್ಲಿ ಜಿಲ್ಲಾಧಿಕಾರಿಗಳು ಆದಂಥವರು ಪ್ರತಿಯೊಂದು ವಾರ್ಡ್ಗಳಿಗೆ ಭೇಟಿ ನೀಡುವಂಥ ಕೆಲಸಕ್ಕೆ ಯಾರೂ ಕೂಡ ಮುಂದಾಗಿರಲಿಲ್ಲ. ಆದರೆ ಈಗ ಹೊಸದಾಗಿ ಬಂದಿರುವಂಥ ಜಿಲ್ಲಾಧಿಕಾರಿ ರಾಹುಲ್ ಪಾಂಡ್ವೆ ಅವರು ಮಾಡ್ತಿದ್ದಾರೆ. ಇದು ಸಾರ್ವಜನಿಕರು ಪ್ರಶಂಸೆ ವ್ಯಕ್ತ ಕೂಡ ಪಡಿಸಿದ್ದಾರೆ. ಜೊತೆಗೆ ಒಂದು ರೀತಿ ಭರವಸೆ ಕೂಡ ಉಟ್ಕೊಂಡಿದೆ. ಏನಾದರೂ ಸಮಸ್ಯೆಗಳಿದ್ದರೆ ಜಿಲ್ಲಾಧಿಕಾರಿಗಳೇ ತಮ್ಮ ಹತ್ರ
ಬಂದು ಸಮಸ್ಯೆನ ಆಲಿಸ್ತಾರೆ, ಸಮಸ್ಯೆನ ಬಗೆಹರಿಸ್ತಾರೆ ಅನ್ನುವಂಥದ್ದು ವಿಶ್ವಾಸ ಜನರಲ್ಲಿ ಮೂಡಿರುವಂಥದ್ದು. ಒಂದು ರೀತಿ ಜಿಲ್ಲಾಧಿಕಾರಿಗಳು ಪ್ರತಿಯೊಂದು ವಾರ್ಡ್ಗಳಿಗೆ ಹೋಗಿ ಸಮಸ್ಯೆನ ಆಲಿಸ್ತಿರೋದು ಇದು ಉತ್ತಮ ಬೆಳವಣಿಗೆ ಅಂತ ಹೇಳ್ಬೋದಾಗಿದೆ. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ಮೀನ್ TV9 ಯಾದಗಿರಿ.